ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆ ಅಧ್ಯಕ್ಷರಾಗಿ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷರಾಗಿ ಸಾಜಿದ್ ಸಮೀರ್ ಅವಿರೋಧ ಆಯ್ಕೆ. ನಗರದ ಅಭಿವೃದ್ಧಿಗೆ ಸರ್ಕಾರದಿಂದ ಅಗತ್ಯ ಅನುದಾನ ತರಲು ಪ್ರಯತ್ನ. ಎನ್ಎಸ್ ಬೋಸರಾಜು. ನಗರದ ಮೂಲಭೂತ ಸೌಕರ್ಯ ಒದಗಿಸಲು ಆದ್ಯತೆ. ನರಸಮ್ಮ ನರಸಿಂಹಲು ಮಾಡಗಿರಿ. ಎಲ್ಲರ ಸಹಕಾರದಿಂದ ನಗರದ ಸಮಸ್ಯೆಗಳ ನಿವಾರಣೆಗೆ ಪ್ರಯತ್ನ. ಸಾಜಿದ್ ಸಮೀರ್. ನಂದಿನಿ ಶಿಕ್ಷಣ ಸಂಸ್ಥೆಯಿಂದ ಸಂಸದರಿಗೆ ಅಭಿನಂದನಾ ಕಾರ್ಯಕ್ರಮ. ಗುಣಮಟ್ಟ ಶಿಕ್ಷಣ ಒದಗಿಸುವಲ್ಲಿ ನಂದಿನಿ ಶಿಕ್ಷಣ ಸಂಸ್ಥೆ ಮುಂಚೂಣಿಯಲ್ಲಿ. ಎನ್ಎಸ್ ಬೋಸರಾಜು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಅಕ್ರಮ. ಸಿಎಂ ವಿರುದ್ಧ ಕಾನೂನು ವಿಚಾರಣೆಗೆ ಅನುಮತಿ ರಾಜಕೀಯ ಪ್ರೇರಿತ. ಮಾರೆಪ್ಪ ಹರವಿ. ಬಾಲಕಾರ್ಮಿಕತೆ ತಡೆಯಲು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಶ್ರುತಿ ಸಾಂಸ್ಕೃತಿಕ ಸಂಸ್ಥೆ ಮನವಿ. ಪಿಎಂಜೆಎಸ್ವೈ ಲೆಕ್ಕಾಧಿಕಾರಿಗಳ ಮೇಲೆ ಸಂಘಟನೆ ಮುಖಂಡನಿಂದ ಹಲ್ಲೆ ಆರೋಪ. ದರ್ವೇಶ ಗ್ರೂಪ್ನಿಂದ ವಂಚನೆ. ಹೂಡಿಕೆದಾರರಿಗೆ ಹಣ ಮರಳಿಸಲು ಆಗ್ರಹಿಸಿ ಮನವಿ. ಮಮದಾಪುರ ಗ್ರಾಮಕ್ಕೆ ಹೊಸ ಟಿಸಿ ಅಳವಡಿಸಲು ಆಗ್ರಹಿಸಿ ಎಐಡಿಎಸ್ಒ ಪ್ರತಿಭಟನೆ. ಕೈಗಾರಿಕೆಗಳಿಗೆ ಹೋಗುವ ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಮನವಿ. ವಾರ್ತೆಗಳ ವಿವರ. ನಿರೀಕ್ಷೆಯಂತೆ ರಾಯಚೂರು ನಗರಸಭೆ ಕಾಂಗ್ರೆಸ್ ತೆಕ್ಕಿಗೆ ಸೇರಿದೆ. ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 21ರ ಸದಸ್ಯೆ ನರಸಮ್ಮ ನರಸಿಂಹಲು ಮಾಡಗಿರಿ ಮತ್ತು ಬಿಸಿಎ ಮೀಸಲಾದ ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 16ರ ಸದಸ್ಯೆ ಸಾಜಿದ್ ಸಮೀರ್ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆ ಅವಧಿ ಪೂರ್ಣಗೊಂಡರೂ ಬೇರ್ಯಾವ ನಾಮಪತ್ರ ಸಲ್ಲಿಕೆಯಾಗದೇ ಇರುವುದರಿಂದ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಆಯುಕ್ತೆ ಮೈರ್ಬೋಬಿ ಇವರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಪ್ರಕಟಿಸಿದರು. ಬಹುಮತ ಸಂಖ್ಯಾಬಲದ ಕೊರತೆಯಿಂದಾಗಿ ಬಿಜೆಪಿ ಸ್ಪರ್ಧೆಯಿಂದ ದೂರ ಉಳಿಯಿತು. ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನರಸಮ್ಮ ನರಸಿಂಹಲು ಮಾಡಗಿರಿ ಇವರ ನಾಮಪತ್ರವನ್ನು ಸದಸ್ಯರುಗಳಾದ ಬಸವರಾಜ ದರೂರು ಮತ್ತು ಬಿ ರಮೇಶ್ ರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಜಿದ್ ಸಮೀರ್ ಸಹ ಸದಸ್ಯರುಗಳಾದ ಜಿಂದಪ್ಪ ಮತ್ತು ಎಂ ಪವನ್ ಕುಮಾರ್ ರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ನಿಗದಿ ಅವಧಿಯೊಳಗೆ ಬೇರ್ಯಾವ ನಾಮಪತ್ರಗಳು ಸಲ್ಲಿಕೆಯಾಗದೇ ಇರುವುದರಿಂದ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಘೋಷಿಸಲಾಯಿತು. हो गया सर, फिर क्या फोटो डलवाना है। ಅಣ್ಣ
ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಪ್ರಕ್ರಿಯೆ ಸುಸೂತ್ರವಾಗಿ ನಡೆಸುವ ಕುರಿತಂತೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಕಾಂಗ್ರೆಸ್ ಹಾಗೂ ಪಕ್ಷೇತರ ಸದಸ್ಯರೊಂದಿಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಕಾಂಗ್ರೆಸ್ ಅಧಿಕಾರ ಹಿಡಿಯಲು ಸದಸ್ಯರು ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಸಭೆಯಲ್ಲಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ನರಸಮ್ಮ ನರಸಿಂಹಲು ಮಾಡಿಗಿರಿ, ಸಾಜಿದ್ ಸಮೀರ್ ಜಿಂದಪ್ಪ, ಎಂ ಪವನ್ ಕುಮಾರ್, ಭೀಮರಾಯ, ವಾಹಿದ್, ಸಣ್ಣ ನರಸಿಂಹರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ಕೆ ಶಾಂತಪ್ಪ, ಮಹಮ್ಮದ್ ಶಾಲಂ, ಜಿ ಬಸವರಾಜ ರೆಡ್ಡಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರುಗಳಿದ್ದರು. ನಗರಸಭೆಯಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅವಿರೋಧ ಆಯ್ಕೆಯಾದ ನೂತನ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಿಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಇವರನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಗುಲಾಲು ಎರಚಿ ಮೆರವಣಿಗೆ ನಡೆಸಿದರು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ಸಂಸದ ಕುಮಾರ್ ನಾಯಕ್ ಸೇರಿದಂತೆ ಅನೇಕ ಗಣ್ಯರು, ನಗರಸಭೆ ಸದಸ್ಯರುಗಳು ಭಾಗಿಯಾದರು. ನಗರದ ಜನತೆ ಮೂಲಭೂತ ಸೌಕರ್ಯ ಸೇರಿದಂತೆ ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳಲ್ಲಿ ಅಗತ್ಯ ಅನುದಾನ ಒದಗಿಸಲು ಪಕ್ಷಾತೀತವಾಗಿ ಪ್ರಯತ್ನಿಸುವುದಾಗಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಅವರು ಹೇಳಿದರು. ಅವರಿಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸುಪ್ರೀಂ ಕೋರ್ಟಿನ ಮೀಸಲು ನಿರ್ದೇಶನದಂತೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮೀಸಲು ನಿಗದಿಗೊಳಿಸಲಾಗಿದೆ. ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಹಗಲಿರುಳು ಶ್ರಮಿಸುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಿದೆ.
ನಗರದಲ್ಲಿ ಅನೇಕ ಸಮಸ್ಯೆಗಳಿದ್ದು ಸರ್ಕಾರ ವಿವಿಧ ಯೋಜನೆಗಳಲ್ಲಿ ಲಭ್ಯವಾಗುವ ಅನುದಾನವನ್ನು ಮಂಜೂರು ಮಾಡಿಸಲು ಶ್ರಮಿಸುವುದಾಗಿ ಹೇಳಿದರು. 17 ತಿಂಗಳ ಹಿಂದೆಯಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಲ್ಲ. ಇವತ್ತು ಕೋರ್ಟ್ ಆದೇಶ ಅನುಗುಣವಾಗಿ ರಾಜ್ಯ ಸರ್ಕಾರ ನೋಟಿಫಿಕೇಷನ್ ಪ್ರಕಾರ ರಾಜ್ಯಾದ್ಯಂತ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತಾ ಇದೆ. ರಾಯಚೂರು ನಗರಸಭೆಗೂ ಸಹಿತ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಿದೆ. ಯುನಾನಿಮಸ್ ಆಗಿದೆ. ಎಲ್ಲರೂ ಸಹಕಾರ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷದಲ್ಲಿಂದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ. ನಾವು ಸದಸ್ಯರಾಗಿ ಸಂಸದರು ನಾವು ಎಲ್ಲ ಭಾಗವಹಿಸಿದ್ವಿ. ಈಗಾಗಲೇ ಅವರಿಗೆಲ್ಲ ಹೇಳಿದ್ವಿ, ಬರುವಂಥ 13 ತಿಂಗಳ ಸಮಯ ಇದೆ. ಈ 13 ತಿಂಗಳಲ್ಲಿ ಎಲ್ಲ ರೀತಿಯಾದಂಥ ಎಲ್ಲರೂ ಸಹಕಾರ ತಗೊಂಡು ಪಕ್ಷಭೇದ ಮರೆತು ಅಭಿವೃದ್ಧಿಗೆ ಅವ್ರು ಪ್ರಯತ್ನ ಮಾಡಬೇಕು. ಸಂಸದರು ಶಾಸಕರು ನಾವೆಲ್ಲ ಸೇರಿ ನಮ್ಮದಾದಂಥ ಸಪೋರ್ಟ್ ನಿಮಗೆ ಮಾಡ್ತೀವಿ ಅಂತ ಮಾತನ್ನು ಹೇಳಿ. ಕಾನೂನಿನಂತೆ ಇವತ್ತು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ. ಏನಲ್ಲಿ ಕಂಪ್ಲೇಂಟ್ಸ್ ಬಂತು, ಯಾರಲ್ಲಿ ಅಲ್ಲಿ ಕಂಪ್ಲೇಂಟ್ಸ್ ಬಂತು, ಯಾವ ರೀತಿಯಾಗಿ ಜೈಲಿನಲ್ಲಿ ನಡಿಬಾರ್ದು, ಆ ಜೈಲಿನಲ್ಲಿ ಅದು ಅವಕಾಶ ಯಾವ ರೀತಿ ಕಲ್ಪಿದೆ, ಅದು ತಕ್ಷಣ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಭದ್ರವಾಗಿ ರೀತಿಯಾದಂಥ ಘಟನೆಗಳು ಮುಂದೆ ನಡಿಬಾರ್ದು ಅಂತೇಳಿ ಸೇಫೆಸ್ಟ್ ಪ್ಲೇಸ್ಗೆ ಮಾಡಿದ್ದಾರೆ. ಇವತ್ತು ಅವರಾದರೂ ಅಷ್ಟೇ, ಬೇರೆ ಯಾರಾದರೂ ಅವ್ರ ಕೈದಿಗಳೇ ಆ ದಿಶೆಯಲ್ಲಿ ಆ ಕೆಲಸ ಆ ಇಲಾಖೆಯವರು ಮಾಡಿದ್ದಾರೆ. ಪಕ್ಷಾತೀತವಾಗಿ ಎಲ್ಲ ಸದಸ್ಯರುಗಳು ಅನುದಾನ ಬಳಕೆ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ಮಾಡಬೇಕಾದ್ರೆ ಯಾವ 50 ವರ್ಷ ರಾಜಕೀಯದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಅದಕ್ಕಾಗಲೇ ನಮ್ಮ ಏನು ಇಂಡಸ್ಟ್ರಿ ಮಿನಿಸ್ಟರ್ ಎಂ ಬಿ ಪಾಟೀಲ್ ಇದ್ರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎಲ್ಲರೂ ಕೊಡಲಿಕ್ಕೆ ಅವಕಾಶ ಐತಿ. ಆ ಅವಕಾಶದಂತೆ ಅವ್ರಿಗೆ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಗುಲ್ಬರ್ಗದಲ್ಲಿ, ಬೆಂಗಳೂರಿನಲ್ಲಿ, ರಾಯಚೂರಿನಲ್ಲಿ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಅದರ ಅನುಗುಣವಾಗಿ ಬೆಂಗಳೂರಿನ ಸಹಿತ ವಿದ್ಯಾಸಂಸ್ಥೆಗಾಗಿ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡಬೇಕಾದ್ರೆ ಖರ್ಗೆ ಅವರು ಯಾವಾಗಲೂ ಅವ್ರ ಕುಟುಂಬ ಯಾವಾಗಲೂ ಮಾಡ್ಕೊಳ್ಳಿಕ್ಕೆ ಅವಕಾಶ. ಇವರೇನೆಂದರೆ ಏನಾದ್ರೂ ಮಸಿ ಬೆಳಿಬೇಕು ಕಾಂಗ್ರೆಸ್ ಮುಖಂಡರುಗಳಿಗೆ. ಅದನ್ನು ಕಾಂಗ್ರೆಸ್ ಪಕ್ಷವನ್ನು ವೀಕ್ ಮಾಡಬೇಕು, ಸರ್ಕಾರ ತೆಗಿಬೇಕೆಂಬುದು ಒಂದೇ ಒಂದು ಉದ್ದೇಶ. ಸಂವಿಧಾನದಲ್ಲಿ ನಂಬಿಕೆ ಇರಲಾರ್ದವರು ಕುಮಾರಸ್ವಾಮಿ ಅವರಲ್ಲಿ, BJP ಅವರಲ್ಲಿ ಸಂವಿಧಾನದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ. ಅವರ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ಜನರ ಮುಂದೆ ಸುಳ್ಳು ಹೇಳಿ ಆರೋಪಗಳು ಮಾಡೋದ ಮುಖಾಂತರ ಪ್ರತಿನಿತ್ಯ ಸರ್ಕಾರ ನಿಷ್ಕ್ರಿಯಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ ಅದಕ್ಕೆ 100 ಮಂದಿ ಮಾಡಿದ್ರೆ ಸಹಿತ ಅವಕಾಶ ಇಲ್ಲ. ಈ ಸಂದರ್ಭದಲ್ಲಿ ಸಂಸದ ಜಿ. ಕುಮಾರ್ ನಾಯಕ್, ನಗರಸಭೆ ನೂತನ ಅಧ್ಯಕ್ಷ ನರಸಿಂಹಲು ಮಾಡಿಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ನಗರಸಭೆ ಸದಸ್ಯ ಜಯಣ್ಣ, ಬಶೀರುದ್ದೀನ್ ಸೇರಿದಂತೆ ಸದಸ್ಯರುಗಳು ಮುಖಂಡರುಗಳಿದ್ದರು. ನಗರದಲ್ಲಿ ಕುಡಿಯುವ ನೀರು ಸೇರಿದಂತೆ ಅನೇಕ ಸಮಸ್ಯೆಗಳಿದ್ದು ಎಲ್ಲ ಸದಸ್ಯರುಗಳು ಜನಪ್ರತಿನಿಧಿಗಳು ಸಹಕಾರದಿಂದ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನಗರಸಭೆ ನೂತನ ಅಧ್ಯಕ್ಷೆ ನರಸಿಂಹಲು ಮಾಡಿಗಿರಿ ಅವರು ಹೇಳಿದರು. ಅವರಿಂದು ಅವಿರೋಧ ಆಯ್ಕೆ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಬೀದಿ ದೀಪಗಳ ನಿರ್ವಹಣೆ, ಘನತ್ಯಾಜ್ಯದ ವಿಲೇವಾರಿ ಸೇರಿದಂತೆ ನಾಗರಿಕ ಸೌಲಭ್ಯ ಒದಗಿಸುವುದು ಪ್ರಥಮ ಆದ್ಯತೆಯಾಗಿದೆ ಎಂದರು. ನಗರದಲ್ಲಿ ಸಮಸ್ಯೆಗಳ ನಿವಾರಣೆಗೆ ಸಚಿವರು, ಶಾಸಕರು, ಸಂಸದರು ಸೇರಿದಂತೆ ಎಲ್ಲ ಸದಸ್ಯರ ಸಹಕಾರದಿಂದ ನಗರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ನಗರಸಭೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಹಂತ ಹಂತವಾಗಿ ನಿವಾರಿಸಲಾಗುತ್ತದೆ. ಸಾರ್ವಜನಿಕರು ಸಹಕಾರವು ಅಗತ್ಯವಾಗಿದೆ ಎಂದು ತಿಳಿಸಿದರು. ಇವತ್ತೇ ಚುನಾವಣೆ ಆಯಿತು. ಅಧ್ಯಕ್ಷ ಉಪಾಧ್ಯಕ್ಷ ನಾವಿಬ್ಬರು ಸೇರಿ ಅನ್ಕಾಂಟೆಸ್ಟ್ ಗೆದ್ದೀವಿ. ನಾವು ಇಷ್ಟೇ ವಿಶ್ವಾಸ ಕೊಡ್ತೀವಿ ರಾಯಚೂರು ಅವ್ರಿಗೆ. ನಾವು ಇಬ್ಬರು ಕಲ್ತು ನಮ್ಮ ಅಕ್ಕಗೆ ತೊಗೊಂಡು ನಮ್ಮ ಸೀನಿಯರ್ ಇಸ್ಕೊಂಡು ಎಷ್ಟು ಮಟ್ಟಿಗೆ ಆಗ್ತದ ರಾಯಚೂರು ಕಸವನ್ನು ಆಗಲಿ, ಬೀದಿ ದೀಪ ಆಗಲಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲ, ನಗರಸಭೆ ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತೀರಿ? ಅದೂ ಏನೈತೆ ಎಲ್ಲ ಪ್ಲ್ಯಾನ್ ಮಾಡಿ ಟ್ರೈ ಮಾಡ್ತೀವಿ. ಸಭೆ ಸದಸ್ಯರಾಗಿ ನಿಮಗೆಲ್ಲ ಗೊತ್ತಿದೆಯಲ್ಲ? ಇಲ್ಲ, ನಾನು ಫಸ್ಟ್ ಟೈಮ್ ಆಗೀನಿ. 4 ವರ್ಷದಿಂದ ಎಷ್ಟು ಇದಾಕತ್ತ ಎಲ್ಲ ನೋಡಾಕತ್ತೀನಿ. ಎಲ್ಲ ನಮ್ಮ ಸೀನಿಯರ್ಸ್ಗೆ ತಿಳಿಸೀನಿ. ಈಗ ನಮ್ಮ ಕೈಗೆ ಆಡಳಿತ ಸಿಕ್ಕಿದೆ. ನಾವು ಏನಾಗ್ತದ ನಿಮ್ಗೆ ತೋರಿಸ್ತೀವಿ 15 ತಿಂಗಳಾಗ. ಕಾಂಗ್ರೆಸ್ ಆಡಳಿತ ಮಾಡಿರೋಂಥದ್ದು ಇನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೀರಿ. ಯಾವ ರೀತಿ ಜನ ವೀಕ್ಷಿಸ್ಬೋದು ನೋಡೋಣ, ಎಷ್ಟು ಮಟ್ಟಿಗೆ ಆಗ್ತದೆ ಟ್ರೈ ಮಾಡ್ತೀವಿ ನೋಡಿ. ಓಕೆ, ಥ್ಯಾಂಕ್ ಯು.
ನಂದಿನಿ ಶಿಕ್ಷಣ ಸಂಸ್ಥೆ ಉದ್ಯೋಗ ಮತ್ತು ಆರೋಗ್ಯದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿದೆ. ಈ ಸಂಸ್ಥೆ ಬೆಳವಣಿಗೆಗೆ ಇನ್ನೂ ಹೆಚ್ಚಿನ ಸಹಕಾರ ನೀಡುವುದಾಗಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದೆನ್ನಿ ರಂಗಮಂದಿರದಲ್ಲಿ ನಂದಿನಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ನಂದಿನಿ ಶಿಕ್ಷಣ ಸಂಸ್ಥೆ ಕಳೆದ 25 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿ ಸಾಮಾಜಿಕ ಸೇವೆ ಮಾಡುತ್ತಿದ್ದಾರೆ. ಈ ಭಾಗದಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಿ ಬಡ ಜನರಿಗೆ, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆ ಆರಂಭಿಸಿ ಇಂದು ಮುಂಚೂಣಿಯಲ್ಲಿದೆ. ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಉದ್ಯೋಗದ ಆಸರೆ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ಡಾಕ್ಟರ್ ಬಿ ಮಹಾಲಿಂಗಪ್ಪ ಅವರ ಕುಟುಂಬವು ಶಿಕ್ಷಣ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಸ್ಥೆ ಬೆಳೆಯಲಿ ಎಂದು ಆಶಿಸಿದರು. ಮೊದಲಿಗೆ ಗೌತಮ ಬುದ್ಧ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ನರಸಿಂಹ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗ್ತಾ ಇದೆ. ಈಗಾಗಲೇ ಈ ನರಸಿಂಹ ನಂದಿನಿ ಸ್ಮಾರಕ ಶಿಕ್ಷಣ ಸಂಸ್ಥೆ ಬಗ್ಗೆ ಈ ಭಾಗದ ಜನರಿಗೆ ಸಾಕಷ್ಟು ಮಾಹಿತಿ ಇದೆ. ಇಡೀ ಕುಟುಂಬ ರಾಯಚೂರು ಪಕ್ಕದ ರಾಂಪುರ ಗ್ರಾಮದಿಂದ ಅವರ ಕಾರ್ಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿ ಅವರೆಲ್ಲ ಡಾಕ್ಟರ್ ವಿರೂಪಾಕ್ಷ ಅವರು ಸರ್ಕಾರಿ ನೌಕರರಾಗಿ ವೈದ್ಯರಾಗಿ ನಮಗೆಲ್ಲ ಅನೇಕ ವರ್ಷಗಳಿಂದ ಅವರ ಕುಟುಂಬದ ಜೊತೆಯಲ್ಲಿ ಪರಿಚಯ ಇರ್ತಕ್ಕಂಥದ್ದು. ಆದ ನಂತರ ಡಾಕ್ಟರ್ ನರಸಿಂಹವರು, ಮುಂದುವರೆದು ಡಾಕ್ಟರ್ ಮಾಲಿಂಗವರು, ಇಡೀ ಕುಟುಂಬ ಎಲ್ಲ ಶಿಕ್ಷಣದಲ್ಲಿ ಅತ್ಯಂತ ಪ್ರೀತಿ ಪ್ರೇಮದಿಂದ ಇಡೀ ಮಕ್ಕಳನ್ನೆಲ್ಲ ಡಾಕ್ಟರ್ಗಳನ್ನು ಮಾಡಿ ಇವತ್ತು ಸಮಾಜದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಜೊತೆಯಲ್ಲಿ ಈ ಭಾಗದ ಜನರಿಗೆ ಕೊಡ್ತಿರ್ತಕ್ಕಂಥ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಅದರಲ್ಲಿ ಹೆಚ್ಚಾಗಿ ಬಡವರ ಜನರಾಗಿರ್ತಕ್ಕಂಥ SC ST ಜನಾಂಗದ ಮಕ್ಕಳಿಗೆ ಅನುಕೂಲವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಆ ಕುಟುಂಬದೆಲ್ಲ ಪ್ರಯತ್ನ ಮಾಡಿ ವಿವಿಧ ಶಿಕ್ಷಣ ಕ್ಷೇತ್ರಗಳಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಭಾಗಗಳನ್ನು ಪ್ರಾರಂಭಿಸಿ ಅವರದೇ ಆದಂಥ ಪ್ರಾಮಾಣಿಕದ ಪ್ರಯತ್ನದ ಮುಖಾಂತರ ಇವತ್ತು ಸುಮಾರು ನೂರಾರು ಸಂಖ್ಯೆಯಲ್ಲಿ ಸಂಸದ ಜಿ ಕುಮಾರ್ ನಾಯ್ಕ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹಿಂದುಳಿದಿದ್ದು, ಆದರೂ ಈ ಭಾಗದಲ್ಲಿ ತಾವೇ ಸ್ವತಃ ಶಿಕ್ಷಣ ಸಂಸ್ಥೆಗಳು ಸ್ಥಾಪಿಸಿಕೊಂಡು ಶಿಕ್ಷಣ, ಉದ್ಯೋಗ ಕೊಡುವುದರ ಜೊತೆಗೆ ಪ್ಯಾರಾಮೆಡಿಕಲ್ ಕಾಲೇಜು ಆರಂಭಿಸಿ ಆರೋಗ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಮುಂದಾಗಿದ್ದನ್ನು ಶ್ಲಾಘಿಸಿದರು. ಈ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ಒಂದು ಸೇವೆ ಮಾಡಿದ್ದನ್ನು ನೆನಪಿಸಿ ಮುಂದಿನ 5 ವರ್ಷದಲ್ಲಿ ಈ ಭಾಗದ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸ ಮಾಡದೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ರೋಗಿಗಳ ಸೇವೆ ಮಾಡುವ ಅವಕಾಶ ದೊರೆತಿದೆ. ವೈದ್ಯರು ಚಿಕಿತ್ಸೆ ನೀಡಿ ತೆರಳುತ್ತಾರೆ, ಆದರೆ ಆಸ್ಪತ್ರೆಯಲ್ಲಿ ಇರುವವರಿಗೆ ಅವರನ್ನು ಯೋಗಕ್ಷೇಮದಿಂದ ನೋಡಿಕೊಳ್ಳುವ ಕೆಲಸ ನಿಮ್ಮದಾಗಿದೆ ಎಂದರು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸದಿಂದ ನೀವು ನನಗೆ ಮತ ಹಾಕಿದ್ದೀರಿ, ಗೆಲ್ಲಿಸಿದ್ದೀರಿ, ನನಗೆ ಧನ್ಯವಾದಗಳು.
ಮತ್ತು ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಯಾವ ರೀತಿ ಸನ್ಮಾನ್ಯ ಸಚಿವರ ಜೊತೆ ನಾನು ಪ್ರಚಾರ ಸಂದರ್ಭದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಹಳ್ಳಿಯ ಜನನ ಉದ್ದೇಶಿಸಿ ಮಾತಾಡೋದು, ಅಲ್ಲಿಯ ತಾಯಿ ಎಂದರಿನ ತಂದೆ ಕುರಿತು ಮಾತಾಡುವಾಗ ನಾನು ಅದೇ ಹೇಳ್ತಾ ಇದ್ದು. 60 ವರ್ಷದ ಹಿಂದೆ ನಮ್ಮ ತಾಯಿ ನನಗೆ ಜನ್ಮ ಕೊಟ್ಟಿದ್ದು, ನನಗೆ ಮೊನ್ನೆ ರಿಟೈರ್ ಆಗಿದೆ. ಆದರೂ ಕೂಡ ಮೈಯಲ್ಲಿ ಕೈಯಲ್ಲಿ ಚೈತನ್ಯ ಇರೋದ್ರಿಂದ, ಬುದ್ಧಿನಲ್ಲಿ ಇನ್ನೂ ಅರಳುಮರಳು ಆಗಿಲ್ಲದೆ ಇರೋದ್ರಿಂದ ಮತ್ತು ಈ ಕೆಲಸಗಳನ್ನು ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಇರೋದ್ರಿಂದ ನನಗೆ ಮತ್ತೊಮ್ಮೆ ಪುನರ್ಜನ್ಮ ಕೊಡಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೆ. ರಾಯಚೂರು ಜನರನ್ನ ನಾನು ಕೇಳಿ ಪುನರ್ಜನ್ಮ ಪಡ್ಕೊಂಡಿರುವಂಥದ್ದು, ಅದನ್ನು ಕೊಟ್ಟವರು ನೀವೆಲ್ಲ ಆಗಿರ್ತೀರಿ. ಅದರಿಂದ ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಮುಂದಿನ 5 ವರ್ಷದ ಕಾಲ ಈ ಭಾಗದ ಒಂದು ಪ್ರಗತಿಗೆ ಇಲ್ಲಿರುವ ಹಿರಿಯ ನಾಯಕರುಗಳ ಜೊತೆ ಕೈ ಜೋಡಿಸಿ ಅವರ ಜೊತೆ ಹೆಜ್ಜೆ ಹಾಕಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತೇಳಿ ಹೇಳಿ, ಈ ಒಂದು ತಾವೇನು ಒಂದು ಈ ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನನ್ನ ಬಗ್ಗೆ ಒಳ್ಳೆಯ ಮಾತನ್ನು ಹೇಳಿ ಅಭಿನಂದನೆ ಮಾಡಬೇಕು ಅಂತೇಳಿ ನೀವು ನಿಶ್ಚಯ ಮಾಡಿಕೊಂಡಿರುವಂಥದ್ದು ನನ್ನ ಸೌಭಾಗ್ಯ. ಸರಿ, ನಾನು ಅತ್ಯಂತ ಪ್ರೀತಿಯಿಂದ ನಿಮ್ಮ ಒಂದು ಮರ್ಯಾದೆಯನ್ನು, ನಿಮ್ಮ ಒಂದು ಬಹುಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ, ಮಕ್ಕಳಿಗೆ ಒಂದೆರಡು ಮಾತು ಅಷ್ಟೇ. ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ನರಸಿಂಹಲು ನಂದಿನಿ ಸ್ಮಾರಕ ಶಿಕ್ಷಣ ಸಂಸ್ಥೆ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಮಹಾಲಿಂಗಪ್ಪ ಬಿ ವಹಿಸಿದ್ದರು. ಸಂಸ್ಥೆಯ ಆಡಳಿತಾಧಿಕಾರಿ ನರಸಣ್ಣ, ನಂದಿನಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾಚಾರ್ಯರಾದ ನಂದಿನಿ ಎಂ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. SKES ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜ್ ರಾಯಚೂರು ಪೂಜ್ಯರ ಆಶೀರ್ವಾದದೊಂದಿಗೆ ಶ್ರೀ ಜಿ ಕುಮಾರ್ ನಾಯಕ್ ಮಾನ್ಯ ಸಂಸದರು ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರ ಇವರಿಗೆ ಅಭಿನಂದನಾ ಸಮಾರಂಭ ಇದೇ ದಿನಾಂಕ 29/8/2024 ಗುರುವಾರದಂದು. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರು. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶಾಹೀನ್ PU ಕಾಲೇಜ್ ಮತ್ತು ಥಾಮಸ್ ಡಿಗ್ರಿ ಕಾಲೇಜ್ ರಾಯಚೂರು ಹಾಗೂ ಡಾಕ್ಟರ್ ಬಾಬುರಾವ್ ಎಂ ಶೇಗುಣಸಿ MSc MBA PhD. ಮೂಡ ಪ್ರಕರಣದ ದೂರು ಕುರಿತು ರಾಜ್ಯಪಾಲರು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಬಿಜೆಪಿ ಪಕ್ಷದವರ ಮಾತು ಕೇಳಿ ಪ್ರಜಾಪ್ರಭುತ್ವ ಆಶಯ ಸಂವಿಧಾನ ವಿರೋಧಿ ನಡೆ ಅನುಸರಿಸುತ್ತಿದ್ದು ಖಂಡನೀಯವಾಗಿತ್ತು. ನ್ಯಾಯಾಲಯ ರಾಜ್ಯಪಾಲರ ರಾಜಕೀಯ ನಡೆಯನ್ನು ತಿರಸ್ಕರಿಸಿ ದೇಶದ ಸಂವಿಧಾನ ಮೌಲ್ಯಗಳನ್ನು ಕಾಪಾಡಬೇಕು ಎಂದು ಎದ್ದೇಳು ಕರ್ನಾಟಕ ಸಂಚಾಲಕ ಮಾರಪ್ಪ ಹರವಿ ಅವರು ಹೇಳಿದರು. ಅವರೆಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೂಡ ಹಗರಣದಲ್ಲಿ ನೀಡಿದ ದೂರನ್ನು ರಾಜ್ಯಪಾಲರು ಸರಿಯಾಗಿ ಪರಿಶೀಲನೆ ಮಾಡದೆ ಬಿಜೆಪಿ ಪಕ್ಷದ ನಾಯಕರ ಮಾತು ಕೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ನೀಡಿದ್ದು ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ದೂರಿದರು. ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳು ಆಡಳಿತ ಸರ್ಕಾರ ಜನಪರವಾಗಿ ಸಾಗುವಂತೆ ನೋಡಿಕೊಳ್ಳುವುದು ಕೆಲಸವಾಗಿದೆ. ಆದರೆ ಜನರ ಸಮಸ್ಯೆ ಅಭಿವೃದ್ಧಿ ಬಗ್ಗೆ ಮಾತನಾಡದೆ ಬೀದಿಗಿಳಿದು ಸರ್ಕಾರದ ಕೆಡವಲು ಹೋರಾಟ ನಡೆಸುತ್ತಿರುವುದು ಜನ ವಿರೋಧಿಯಾಗಿದೆ ಎಂದರು. ಆಡಳಿತ ಪಕ್ಷದ ಮೇಲೆ ಬಹಳ ಒತ್ತಡ ಇರುವಂಥ ಕೆಲಸ ಆಗಬೇಕಾಗಿದೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಬಿಜೆಪಿ ಮತ್ತು JDS ಪಕ್ಷಗಳು ತಮ್ಮ ಹಿತಾಸಕ್ತಿಗಾಗಿ ಏನು ರಾಜ್ಯ ಸರ್ಕಾರಗಳು 15 ತಿಂಗಳು ಆದರೂ ಸಹಿತ ಇವತ್ತು ಕೇವಲ ತಮ್ಮ ಬೇಳೆ ಬೆಳೆಸಿಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ರಾಜ್ಯದ ಜನಸಾಮಾನ್ಯರ ಸಮಸ್ಯೆಗಳನ್ನು ಇಟ್ಟುಕೊಂಡು ಒಂದೇ ಒಂದು ವಿಷಯ ಇಟ್ಟುಕೊಂಡು ಇವತ್ತು ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ಬೋದು, ವಿಧಾನಸಭಾ ಒಳಗಡೆ ಆಗಿರ್ಬೋದು ಅಥವಾ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಕ್ಕಂಥ ಧ್ವನಿ ಮಾಡಿರ್ತಕ್ಕಂಥ ಯಾವುದೇ ಒಂದು ನಾವು ಇವತ್ತು ನುಡಿಲ್ಲ.
ಇದೇನಪ್ಪ ಅನ್ನೋ ಉದ್ದೇಶ ಏನಪ್ಪ ಅಂದರೆ ಚುನಾಯಿತ ಸರ್ಕಾರಗಳನ್ನು ಕೆಡವುವುದೇ ಮುಖ್ಯ ಉದ್ದೇಶ ಆಗಿರ್ತದೆ. ಹಾಗಾಗಿ ನಾವು ಬಹಳ ಕಡಾಖಂಡಿತವಾಗಿ ಹೆಗ್ಗಡ ಕರ್ನಾಟಕ ಖಂಡಿಸ್ತೇವೆ. ಅದಲ್ಲದೆ ಸಾರ್ವಜನಿಕ ಸರ್ಕಾರವನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸಹಿತ ಇವತ್ತು ಮೂಡ ವಿಚಾರದಂದು ಪಾದಯಾತ್ರೆ ನಡೆಸಿದ್ದಾರೆ. ಇದನ್ನು ನಾವೇನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಜನತೆ ಸಹಿತ ಇದನ್ನು ನಾವು ಯಾವತ್ತೂ ಕ್ಷಮಿಸುತ್ತದೆ. ಹಾಗಾಗಿ ಇವತ್ತು ಭ್ರಷ್ಟ ವ್ಯಕ್ತಿಗಳು ಮತ್ತು ದುಷ್ಟ ಶಕ್ತಿಗಳಿಗೆ ಆಶ್ರಯ ದಾತಾಗಿರ್ತಕ್ಕಂಥ ಬಿಜೆಪಿ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೋಡಿದಪ್ಪ ಅಂದರೆ ಬಿಜೆಪಿ ಪಕ್ಷ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಸಿಬಿಐ, ಇಡಿ, ಐಟಿ ತನಿಖಾ ಸಂಸ್ಥೆಗಳನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸಿಕೊಂಡಿರುವುದು ಸರಿಯಲ್ಲ. ಎರಡೂ ಪಕ್ಷಗಳು ಆಡಳಿತ ಸರ್ಕಾರವನ್ನು ಮುನ್ನಡೆಸದಂತೆ ಕಪಟ ರಾಜಕೀಯ ಮಾಡುತ್ತಿದ್ದಾರೆ ಎಂದರು. ಬಿಜೆಪಿ ಸರ್ಕಾರವನ್ನು ತಿರಸ್ಕರಿಸಿ ಕಾಂಗ್ರೆಸ್ಗೆ ಬೆಂಬಲಿಸಿದ್ದು ರಾಜ್ಯದಲ್ಲಿ ಅಭಿವೃದ್ಧಿಪರ ಕೆಲಸ ಮಾಡಲಿ, ಉತ್ತಮ ಆಡಳಿತ ನೀಡಲಿ ಎಂದು. ಆದರೆ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಮರೆತಿದೆ. ಸಂವಿಧಾನದ ಆಶಯದ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡುವತ್ತ ಮುಂದಾಗಬೇಕು. ಬಿಜೆಪಿಗಿಂತ ಭಿನ್ನ ಎಂಬುದನ್ನು ಸಾಬೀತುಪಡಿಸಲು ಮುಂದಾಗಬೇಕಾಗಿದೆ ಎಂದು ತಿಳಿಸಿದರು. ರಾಜ್ಯಪಾಲರು ಸಾಂವಿಧಾನಿಕ ಮೌಲ್ಯಗಳನ್ನು ರಕ್ಷಿಸಬೇಕು ಮತ್ತು ಗೌರವ ಎತ್ತಿ ಹಿಡಿಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ, ಮಹಮ್ಮದ್ ಅಜ್ಮೀರ್, ಎಂಆರ್ ಬೇರಿ, ಖಾಜಾ ಅಸ್ಲಂ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಬಿಜನಗೇರ, ವಡವಾಟಿ, ಪಾಯದೊಡ್ಡಿ, ಬಾಬೂರು, ಕುರುಬದೊಡ್ಡಿ, ಗೋಳಮಾನದೊಡ್ಡಿ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಹಿಂದುಳಿದ ವರ್ಗದ ಮತ್ತು ಬಡ ದಲಿತ ಮಕ್ಕಳು ಶಾಲೆ ಬಿಟ್ಟು ವಿವಿಧ ಕೆಲಸಗಳಿಗೆ ದುಡಿಯಲು ಹೋಗುತ್ತಿರುವ ಬಾಲ ಕಾರ್ಮಿಕರನ್ನು ತಡೆಗಟ್ಟಿ ಶಿಕ್ಷಣವನ್ನು ಒದಗಿಸಬೇಕು ಎಂದು ಶ್ರುತಿ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕ್ರಾಯ್ ಸಂಸ್ಥೆ ವತಿಯಿಂದ ದಲಿತ ಕುಟುಂಬಗಳ ಮಕ್ಕಳ ಶಿಕ್ಷಣದ ಕುರಿತು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ನಡೆಸಲಾಗಿದೆ. ಈ ಸರ್ವೆಯಲ್ಲಿ ಸಾಕಷ್ಟು ಮಕ್ಕಳು ಶಿಕ್ಷಣ ಸೌಲಭ್ಯ, ಆರ್ಥಿಕ ಪರಿಸ್ಥಿತಿ ಹಾಗೂ ಜಾಗೃತಿ ಕೊರತೆಯಿಂದಾಗಿ ಶಿಕ್ಷಣವನ್ನು ಮೊಟಕುಗೊಳಿಸಿ ಬಾಲ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಬಹುಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅರ್ಧಕ್ಕೆ ಶಾಲೆಯನ್ನು ಬಿಟ್ಟು ವಿವಿಧ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಬಾಲಕಾರ್ಮಿಕರಾಗಿದ್ದಾರೆ. ಶಿಕ್ಷಣ ಮಹತ್ವದ ಕೊರತೆಯಿಂದ ತಂದೆ ತಾಯಿಗಳು ಮಕ್ಕಳನ್ನು ಶಾಲೆಗೆ ಕಳುಹಿಸದೆ ಅರ್ಧಕ್ಕೆ ಶಾಲೆ ಬಿಡಿಸುವುದರಿಂದ ಚಿಕ್ಕ ವಯಸ್ಸಿನಲ್ಲಿ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ವಿವರಿಸಿದರು. ಶಾಲೆಗೆ ಹೋಗಲು ತಯಾರಿದ್ದರೂ ಸಹ ತಂದೆ ತಾಯಿಗಳು ಆರ್ಥಿಕ ಸಂಕಷ್ಟ ಮತ್ತು ಶಿಕ್ಷಣ ಬಗ್ಗೆ ಅರಿವಿನ ಕೊರತೆಯಿಂದ ಶಾಲೆ ಬಿಡಿಸಿದ್ದಾರೆ. ಈ ಭಾಗದ ಗ್ರಾಮಗಳಲ್ಲಿ ಸಾರಿಗೆ ಸೌಲಭ್ಯವಿಲ್ಲದೆ ಶಿಕ್ಷಣ ಮೊಟಕುಗೊಳಿಸಿದ್ದಾರೆ. ಪಾಲಕರಲ್ಲಿ ಶಿಕ್ಷಣದ ಅರಿವಿನ ಕೊರತೆಯಿಂದಾಗಿ ಬಾಲ್ಯ ವಿವಾಹಗಳು ನಡೆಯುತ್ತವೆ. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಸೇರಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ದೂರಿದರು. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಂಬಂಧಿಸಿದ ಇಲಾಖೆಗೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಸೇರಿಸಿ ಪೋಷಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಮತ್ತು ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ರಾಯಚೂರು ತಾಲೂಕು ಸೆಂಟರ್ ರಾಯಚೂರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯರೇ, ವಿಷಯ ರಾಯಚೂರು ತಾಲೂಕಿನ ಬಿಜಿನಗೇರ ಗ್ರಾಮ, ವಡವಟ್ಟಿ, ಬಾಯದೊಡ್ಡಿ, ಬಾಬೂರು, ಕುರುದೊಡ್ಡಿ, ಗೋಳಮದೊಡ್ಡಿ ಹಾಗೂ ಸಿದ್ದರಾಮಪುರ ಇನ್ನಿತರ ಗ್ರಾಮಗಳಲ್ಲಿ ಹಿಂದುಳಿದ ವರ್ಗ ಮತ್ತು ಬಡ ದಲಿತ ಮಕ್ಕಳು ಶಾಲೆ ಬಿಟ್ಟು ವಿವಿಧ ಕೆಲಸಗಳಿಗೆ ದುಡಿಯಲು ಹೋಗುತ್ತಿರುವ ಬಾಲಕಾರ್ಮಿಕ ಮಕ್ಕಳನ್ನು ತಡೆಗಟ್ಟುವ ಕುರಿತು ಈ ಮೇಲೆ ತಿಳಿಸಿದ ರಾಯಚೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಮ್ಮ ಕ್ರಯ ಸಂಸ್ಥೆಯಿಂದ ನಾವುಗಳು ದಲಿತ ಕುಟುಂಬಗಳ ಮಕ್ಕಳ ಶಿಕ್ಷಣ ಕುರಿತು ಮನೆ ಮೇಲೆ ಭೇಟಿ ನೀಡಿದಾಗ ಬಹುಸಂಖ್ಯೆಯ ವಿದ್ಯಾರ್ಥಿಗಳು ಅರ್ಧಕ್ಕೆ ಶಾಲೆಯನ್ನು ಬಿಟ್ಟು ವಿವಿಧ ಕೆಲಸಗಳಲ್ಲಿ ತೊಡಗಿಕೊಂಡು ಬಾಲಕಾರ್ಮಿಕರಾಗಿ ದುಡಿಯುತ್ತಿರುವುದು ಕಂಡುಬಂದಿರುತ್ತದೆ. ಈ ಭಾಗದ ಮಕ್ಕಳು ಋತುವಾರು ಗದ್ದೆ ಕೆಲಸಗಳಲ್ಲಿ ಕೆಲಸ ಮಾಡಲು ಆಟೋಗಳ ಮುಖಾಂತರ ದೂರದ ಊರುಗಳಿಗೆ ಹೋಗುವುದು ಮತ್ತು ತಮ್ಮ ಗ್ರಾಮಗಳಲ್ಲಿ ಕೂಲಿ ಕೆಲಸಗಳಿಗೆ ಹೋಗುವುದು, ಇಡಂಗಿ ಬಟ್ಟಿಗಳಲ್ಲಿ ದುಡಿಯುವುದು, ಕಟ್ಟಡ ಕೆಲಸಗಳಿಗೆ ಮತ್ತು ಕೋಳಿ ಫಾರಂಗಳಲ್ಲಿ ಕೆಲಸ ಮಾಡಲು ಶಾಲೆಯನ್ನು ಬಿಟ್ಟು ಕಾರ್ಮಿಕರಾಗಿದ್ದಾರೆ. ಶಿಕ್ಷಣ ಮಹತ್ವದ ಕೊರತೆಯಿಂದ ಈ ಸಂದರ್ಭದಲ್ಲಿ ಡಿಂಗ್ರಿ ನರಸಪ್ಪ, ತಾಯಪ್ಪ, ಶರಣಬಸವ ಸೇರಿದಂತೆ ಅನೇಕರಿದ್ದರು. ಪಿಎಂಜೆಎಸ್ವೈ ಕಚೇರಿಯಲ್ಲಿ ಅಕೌಂಟ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅಬ್ದುಲ್ ರಹೀಂ ಎಂಬಾತನ ಮೇಲೆ ಹಣಕ್ಕಾಗಿ ದಲಿತ ಮುಖಂಡರೊಬ್ಬರು ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ನರಸಿಂಹಲು ಎಂಬಾತ ಹಲ್ಲೆ ನಡೆಸಿದ್ದರಿಂದ ಗಾಯಗೊಂಡಿರುವ ಅಬ್ದುಲ್ ರಹೀಂ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಣ ಬೇಡಿಕೆ ಇಟ್ಟು ಕಚೇರಿಗೆ ಆಗಮಿಸಿ ಫೋನ್ ರಿಸೀವ್ ಏಕೆ ಮಾಡುತ್ತಿಲ್ಲ ಎಂದು ಆಕ್ರೋಶಗೊಂಡು ಹಲ್ಲೆ ನಡೆಸಿದ್ದಾರೆ.
ಈ ಹಿಂದೆ ಹಣ ನೀಡುವಂತೆ ಒತ್ತಾಯಿಸಿ ನೀಡದೇ ಇರುವುದಕ್ಕೆ ದೂರು ನೀಡಿ ಅಮಾನತುಗೊಳಿಸಲು ಕಾರಣವಾಗಿದ್ದರು. ಈಗ ಹಣ ನೀಡದೇ ಇದ್ದರೆ ಡಿಸ್ಮಿಸ್ ಮಾಡಿಸುವುದಾಗಿ ಬೆದರಿಸುತ್ತಿದ್ದಾರೆ ಎಂದು ಅಬ್ದುಲ್ ರಹೀಂ ಆರೋಪಿಸಿದ್ದಾರೆ. ಊಟಕ್ಕೆ ಹೋಗಿ ಬಂದೆ ನಾನು, 2:45 ಬಂದು ಆಫೀಸಲ್ಲಿ ಕುಂತಿದ್ದೆ. ನಮ್ಮ ಬಾಸ್ ಕರೆದಿದ್ರು, ಬಾಸ್ ಹತ್ರ ಹೋಗಿದ್ದೆ ನಾನು. ಫೋನ್ ಹೊಡೆಯಕತ್ತಿದ್ರು ಇವ್ರು ನರಸಿಂಹರಾವ್. ನಾನು ರಿಸೀವ್ ಮಾಡಲಿಲ್ಲ. 2-3 ದಿವಸದಿಂದ ಮಾಡಕತ್ತಾರ ಅವ್ರು. ನಾನು ರಿಸೀವ್ ಮಾಡಲಿಲ್ಲ ಫೋನ್. ಅವರಿಗೆ ಬೇಸತ್ತು ನಾನು ಅಲ್ಲಿ PMJSಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದು ಸರ್. ಇದಕ್ಕಿಂತ ಇದ್ದಿದ್ದ ಆಫೀಸಲ್ಲಿ ಅವರು ಸಸ್ಪೆಂಡ್ ಮಾಡಿಸಿದ್ರು, ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಅದು ಕಿರಿಕಿರಿ ಜಾಸ್ತಿ ಇರ್ತಾವ, ಮತ್ತು ಇವರು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡಕತ್ತಾರ ಅಂತೇಳಿ ನಾನು ಮ್ಯೂಚುವಲ್ ಮಾಡ್ಕೊಂಡು ಬೇರೆ ಆಫೀಸಿಗೆ ಹೋದೆ ಸರ್. ಅಂದರೆ PMJSಗೆ ಹೋದೆ. ಒಂದು 25 ದಿವಸ ಆಯಿತು ಹೋಗಿ. ಅಲ್ಲಿ ಏನಾಯ್ತು? ಅದು 3 ದಿವಸದಿಂದ ಫೋನ್ ಮಾಡಿದರು, ನಾನು ರಿಸೀವ್ ಮಾಡಲಿಲ್ಲ. ಇವತ್ತು ಬಂದು ಒದರಾಡ್ಕೊಂಡು ಫೋನ್ ಯಾಕೆ ರಿಸೀವ್ ಮಾಡೋವಲ್ಲಿ ಅದು ಅಂತಂದು, ನಾನು ಕೆಲಸದಲ್ಲಿದ್ದೆ ಅಂತಂದೆ. ನಾನು ನಮ್ಮ ಹೆಸರು ಹೇಳೋಕೆ ಅಂತ ನೀನು ನಮ್ಮ ಕಿರಿಕಿರಿಗೆ ಆಫೀಸ್ ಚೇಂಜ್ ಮಾಡಿದ್ದೆ ಅಂತ ಹೇಳಕತ್ತಿದ್ದೆ ಅಂತ, ಏನು ನಿಂದು ಅಂತಂದು. ಹೌದಪ್ಪ, ನಿಮ್ಗೆ ಹೇಳಿನಲ್ಲ ನಾನು ಕಿರಿಕಿರಿನೇ ಬೇಡ, ಹೋಗ್ತೀನಿ ಅಂತೇಳಿ. ನಾನು ಸಾಹಸ ಬಿಟ್ಬಿಡ್ರಿ ನೀವು ಹೋಗೋದು ಹೋಗಿ, ಎಲ್ಲೇನೋ ಹೋಗಿ, ನಮ್ಗೆ ರೊಕ್ಕ ಕೊಟ್ಟು ಹೋಗಿ. ನೀನು ಕೊಡ್ಲಾರ್ದದಕ್ಕೆ ನಿನಗೆ ಸಸ್ಪೆಂಡ್ ಮಾಡಿಸೀವಿ. ಈಗ ಮತ್ತೆ ಕೊಡಲಿಲ್ಲ ಅಂದರೆ ಡಿಸ್ಮಿಸ್ ಮಾಡಿಸ್ಬೇಕಾಗ್ತದೆ. ನಿನಗೆ ಎದಕ್ಕೆ ಕೊಡಬೇಕು ಅಂತ ಕೊಡೋಂಗಿಲ್ಲ ನಾನು. ಮತ್ತೆ ನಾನು ಕಂಪ್ಲೇಂಟ್ ಮಾಡಿ, ಹೈ ಲೆವೆಲ್ ಕಂಪ್ಲೇಂಟ್ ಮಾಡಿ ನಿನಗೆ ಡಿಸ್ಮಿಸ್ ಮಾಡಬೇಕಾಗ್ತದ. ಮಾಡಿಸ್ರಪ್ಪ ಅಂತ. ಎಷ್ಟು ಕೇಳಿದ್ರು? ಅಮೌಂಟ್ ಏನೋ ಲಿಮಿಟೇಷನ್ ಇದ್ದಿಲ್ಲ. ಅದ್ರದ್ದು 5 ಲಕ್ಷ 10 ಲಕ್ಷ ಬಾಯಿಗೆ ಬಂದಂಗೆ ಲಾಸ್ಟ್ ಟೈಮ್ ಕೇಳಿದ್ರು ಅವರು. ಅದೇ ಇವತ್ತೇನು ಅಷ್ಟು ಅಮೌಂಟ್ ಅಂತೇಳಿ ಕೇಳಿಲ್ಲ ಇವತ್ತು. ಅಲ್ಲಿ ನಾನು ಕೊಡೋಂಗಿಲ್ಲ ಅಂತಂದೆ. ತಾಲೂಕಿನ ಚಿಕ್ಕಸೂರು, ವಾಡ್ಲೂರು, KIADB ಗ್ರೋತ್ ಸೆಂಟರ್ ಮುಖ್ಯ ರಸ್ತೆಯಿಂದ ಕೈಗಾರಿಕೆ ಕಾರ್ಖಾನೆಗಳಿಗೆ ಹೋಗುವ ಡಾಂಬರೀಕರಣ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ರಸ್ತೆ ದುರಸ್ತಿಗೊಳಿಸಬೇಕೆಂದು ದಲಿತ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಾರ್ಖಾನೆಗಳಿಗೆ ಹೋಗುವ ರಸ್ತೆ ಸಂಪೂರ್ಣ ತಗ್ಗುದಿಣ್ಣೆಗಳಿಂದ ಕೂಡಿದ್ದು, ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ನಿತ್ಯ ಕೆಲಸ ಕಾರ್ಯಗಳಿಗೆ ತೆರಳಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಹಲವು ಬಾರಿ ಅಪಘಾತಗಳು ಸಂಭವಿಸಿ ಜನತೆ ಗಾಯಗೊಂಡಿದ್ದಾರೆ. ಈ ಕುರಿತು ಕೈಗಾರಿಕೆ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಂದರೂ ಪ್ರಯೋಜನವಾಗಿಲ್ಲ. ಸದರಿ ರಸ್ತೆಯಲ್ಲಿ ಓಡಾಡುವ ಜನರು ಕೈಗಾರಿಕೆ ಇಲಾಖೆಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಸದರಿ ರಸ್ತೆಯಲ್ಲಿ ಸಂಚರಿಸುವವರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಿಲ್ಲ. ಕೂಡಲೇ ಹದಗೆಟ್ಟ ರಸ್ತೆ ದುರಸ್ತಿಗೆ ಮುಂದಾಗಬೇಕು. ನಿರ್ಲಕ್ಷ್ಯ ಧೋರಣೆ ಮುಂದುವರೆದಲ್ಲಿ ಗ್ರಾಮಸ್ಥರೊಂದಿಗೆ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಗ್ರೋತ್ ಸೆಂಟರಲ್ಲಿ ಬರ್ತಕ್ಕಂಥ ಈ ಮುಖ್ಯ ರಸ್ತೆ ಏನಿದೆ, ಸುಮಾರು ಒಂದು 7-8 ಹಳ್ಳಿಗೆ ಹೋಗ್ತದೆ. ಈ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಇದಕ್ಕೆ ಕಾರಣೀಭೂತರು ಯಾರಂತಂದರೆ KDB ಅದೇ ಇಲಾಖೆ ಅಂತ ಹೇಳ್ತೀನಿ. ಸಾಕಷ್ಟು ಸಾರಿ ಮನವಿಗಳನ್ನು ಕೊಟ್ಟಿದ್ದೀವಿ, ಆದರೆ ಇಲಾಖೆ ಯಾವುದೇ ರೀತಿಯ ಸ್ಪಂದಿಸಿಲ್ಲ. ಸಾಕಷ್ಟು ತಗ್ಗುಗುಂಡಿಗಳು ನಿರ್ಮಾಣ ಆಗಿದೆ. ಸೊ ಅದರಿಂದ ನಾವು ಈಗ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಕ್ರಮ ಕೈಗೊಂಡು ಈ ರಸ್ತೆ ಸರಿಪಡಿಸಿದ್ರೆ ನಾವು ಒಂದು ದೊಡ್ಡ ಧರಣಿಯನ್ನು ಹಮ್ಮಿಕೊಳ್ತೀವಿ ಅಂತೇಳಿ ನಾವು ನಿಮಗೆ ದಯವಿಟ್ಟು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಆಂಜನೇಯ ಚಿಕ್ಕಸೂರು, ಗ್ರಾಮ ಘಟಕ ಅಧ್ಯಕ್ಷ ಭೀಮರಾಯ, ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಂದಪ್ಪ ವಡ್ಲೂರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಸುಗರೆಡ್ಡಿ ಗೌಡ, ಭೀಮಣ್ಣ ವಡ್ಲೂರು, ನಿಂಗಪ್ಪ ಕುಂಬಾರ, ದೇವೇಂದ್ರಪ್ಪ, ಶಾಂತಕುಮಾರ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ದರ್ವೇಶ್ ಗ್ರೂಪ್ ಠೇವಣಿದಾರರಿಗೆ ಮೋಸ ವಂಚನೆ ಮಾಡಿದ್ದು, ದರ್ವೇಶ್ ಗ್ರೂಪ್ನ ಮೊಹಮ್ಮದ್ ಸುಜಾ ಹಾಗೂ ಸಂಸ್ಥೆಯ ಇತರರ ವಿರುದ್ಧ ಪ್ರಕರಣ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಠೇವಣಿದಾರರಿಗೆ ಹಣವನ್ನು ಮರಳಿ ಕೊಡಿಸಬೇಕು ಎಂದು ದಲಿತ ಮತ್ತು ಅಲ್ಪಸಂಖ್ಯಾತರ ಸೇವಾ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಳೆದ 4 ವರ್ಷಗಳ ಹಿಂದೆ ದರ್ವೇಶ್ ಗ್ರೂಪ್ ಕಚೇರಿ ಆರಂಭಿಸಿ ರಿಮ್ಸ್ ಆಸ್ಪತ್ರೆ ಮುಂದೆ ಬಾಡಿಗೆ ಕಟ್ಟಡದಲ್ಲಿ ಕಚೇರಿ ನಡೆಸಿ ಮಹಮ್ಮದ್ ಹುಸೇನ್ ಸುಜಾ ಹಾಗೂ ಇನ್ನಿತರ ಸಾರ್ವಜನಿಕರಿಂದ ದಿನನಿತ್ಯ ಲಕ್ಷಾಂತರ ಹಣವನ್ನು ತೆಗೆದುಕೊಂಡು ಪ್ರತಿಶತ 10 ಮತ್ತು 14ರಷ್ಟು ಲಾಭದ ಆಶೆ ತೋರಿಸಿ ಹಣವನ್ನು ಠೇವಣಿ ಮಾಡಿಕೊಂಡಿದ್ದು, ಆದರೆ ಸಾರ್ವಜನಿಕರಿಗೆ ಹಣ ಮರಳಿ ಪಾವತಿಸದೆ ವಂಚಿಸಿದ್ದಾರೆ ಎಂದು ಆರೋಪಿಸಿದರು. ಫೈನಾನ್ಸ್ನಲ್ಲಿ ಬಂಗಾರ ಆಭರಣ ಒತ್ತೆ ಇಟ್ಟು, ಮನೆ ಒತ್ತೆ ಇಟ್ಟು, ಮಕ್ಕಳ ಮದುವೆಗೆಂದು ಇಟ್ಟ ಹಣ, ಬ್ಯಾಂಕಿನಿಂದ ಠೇವಣಿ ಮುರಿದು ಹಣವನ್ನು ದರ್ವೇಶ್ ಗ್ರೂಪ್ನಲ್ಲಿ ಜನರು ಹೂಡಿಕೆ ಮಾಡಿದ್ದಾರೆ.
ಹಣ ಹೂಡಿಕೆ ಮಾಡಿದವರ ಪೈಕಿ ಈಗಾಗಲೇ ಓರ್ವ ಮಹಿಳೆ ಸಾವಿಗೀಡಾಗಿದ್ದಾಳೆ. ಮತ್ತೊಬ್ಬ ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ದರ್ವೇಶ್ ಗ್ರೂಪ್ ಮಹಮ್ಮದ್ ಸುಜಾ ಹಾಗೂ ಕಾನೂನು ಸಲಹೆಗಾರ ಅವಿನಾಶ್ ತಾರಾನಾಥ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ಬಡ ಜನರಿಂದ ಠೇವಣಿ ಮಾಡಿದಂತಹ ಹಣವನ್ನು ಕೊಡಿಸಬೇಕೆಂದು ಮನವಿ ಮಾಡಿದ್ರು. ಮನವಿ ಪತ್ರ ನೀಡುತ್ತಿದ್ದೇವೆ. ನಾನು ಸೈಯದ್ ಕೈಸರ್ ಹುಸೇನಿ ವತಿಯಿಂದ ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ಈ ಮೂಲಕ ತಮಗೆ ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ಸುಮಾರು 4-5 ವರ್ಷಗಳಿಂದ ದರ್ವೇಶ್ ಎಂಬ ಕಂಪನಿ ರಾಯಚೂರಲ್ಲಿ ಒಂದು ಕಚೇರಿ ತೆಗೆದು ಬಾಡಿಗೆ ರೂಪದಲ್ಲಿ 1 ವರ್ಷ ಬಾಡಿಗೆ ರೂಪದಲ್ಲಿ ರಿಮ್ಸ್ ಆಸ್ಪತ್ರೆ ಮುಂದೆ ಆಫೀಸ್ ತೆಗೆದು 1 ಲಕ್ಷಕ್ಕೆ 10-12% ಜನಗಳ ಹತ್ರ, ಸಾರ್ವಜನಿಕರ ಹತ್ರ ದುಡ್ಡು ತೆಗೆದುಕೊಂಡು ಜನಗಳಿಗೆ ಸಂಪೂರ್ಣವಾಗಿ ಮೋಸ ಮಾಡಿದ್ದಾರೆ. ಇದರಲ್ಲಿ ಮುಖ್ಯಸ್ಥರಾಗಿ ಅವಿನಾಶ್ ತಾರಾನಾಥ್ ವಕೀಲರು ಎಂಬವರು, ಅವರು ನಾನೇ ಮುಖ್ಯಸ್ಥ ಅಂತ ಹೇಳಿಕೊಂಡು ಸಾರ್ವಜನಿಕರಿಗೆ ಮೋಸ ಮಾಡಿದ್ದಾರೆ. ಅವರು ವಕೀಲ ವೃತ್ತಿಯಾಗಿ ಜನಗಳಿಗೆ ನ್ಯಾಯ ನೀಡಬೇಕಾಗಿತ್ತು, ಮೋಸ ಮಾಡಿದ್ದಾರೆ ಅಂತೇಳಿ ಇಂದಿನ ದೂರರು ನಾವು ಸಂಪೂರ್ಣವಾಗಿ ಇದರಲ್ಲಿ ಬರೆದಿದ್ದೇವೆ. ಈ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸೈಯದ್ ಕೈಸರ್ ಹುಸೇನ್, ಶೇಖ್ ನಾಜೀರ್, ಇಮ್ರಾನ್ ಬಡೇಸಾಬ್, ಮಹಮ್ಮದ್ ಇಕ್ಬಾಲ್, ಮಹಮ್ಮದ್ ಖಲೀಲ್, ಎಂಡಿ ಸಾದಿಕ್ ಪಾಷಾ, ಮಹಮ್ಮದ್ ಬಸವರಾಜ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಮಮತಾಪುರ ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕ ಸುಟ್ಟು ಹೋಗಿದ್ದು, ಹೊಸ ಪರಿವರ್ತಕ ಅಳವಡಿಸುವಂತೆ ಒತ್ತಾಯಿಸಿ ಎಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮಮತಾಪುರ ಗ್ರಾಮದಲ್ಲಿ ಆಗಸ್ಟ್ 23ರಂದು ಶುಕ್ರವಾರ ವಿದ್ಯುತ್ ಪರಿವರ್ತಕವು ಸುಟ್ಟು ಹೋಗಿದ್ದು, ಕೂಡಲೇ 100 ಕೆವಿಎ ಸಾಮರ್ಥ್ಯದ ಹೊಸ ವಿದ್ಯುತ್ ಪರಿವರ್ತಕವನ್ನು ಅಳವಡಿಸುವಂತೆ ಮನವಿ ಮಾಡಿದರು. ಕಳೆದ ಮಾರ್ಚ್ 22ರಂದು ಸಂಘಟನೆಯ ನೇತೃತ್ವದಲ್ಲಿ ತಮಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಮದಾಪುರ ಗ್ರಾಮ ಬೆಳವಣಿಗೆಯಾದಂತೆ ವಿದ್ಯುತ್ ಪರಿವರ್ತಕದ ಸಾಮರ್ಥ್ಯ ಸಾಕಾಗುತ್ತಿಲ್ಲ, ಇದರಿಂದಾಗಿ ಸರಿಯಾಗಿ ವೋಲ್ಟೇಜ್ ಬಾರದೇ ಇರುವುದರಿಂದ ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ಮಮದಾಪುರ ಗ್ರಾಮಕ್ಕೆ ಈ ಕೂಡಲೇ 100 ಕೆವಿಎ ಹೊಸ ವಿದ್ಯುತ್ ಪರಿವರ್ತಕವನ್ನು ಅಳವಡಿಸಬೇಕು. ಹಾಳಾದ ಕಂಬಗಳನ್ನು ಹಾಗೂ ಜೋತು ಬಿದ್ದ ವೈರ್ಗಳನ್ನು ದುರಸ್ತಿಗೊಳಿಸಿ ವಿದ್ಯುತ್ ಅವಘಡ ಸಂಭವಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಹೋರಾಟ ಮಾರ್ಚ್ ತಿಂಗಳಲ್ಲಿ ಮನವಿ ಮಾಡಿದರು, ಗಮನ ಹರಿಸದ ಜಸ್ಕಾಂಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ? ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಗ್ರಾಮಸ್ಥರಾದ ಸುಗ್ರೀವ, ಮಾರೆಪ್ಪ, ಯಂಕೋಬ, ನಾಗಪ್ಪ, ಗುರುಮಹಾರಾಜ್, ರಾಮು, ಮುನಿಸ್ವಾಮಿ, ಲಕ್ಷ್ಮಣ, ಶುಭಕುಮಾರ್, ವೀರೇಶ್, ಜಮಲಮ್ಮ, ಶಾರದಮ್ಮ, ರೋಜಮ್ಮ, ವಿಮಲಮ್ಮ, ಯಮುನಪ್ಪ, ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರಸಭೆ ಅಧ್ಯಕ್ಷರಾಗಿ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷರಾಗಿ ಸಾಜಿದ್ ಸಮೀರ್ ಅವಿರೋಧ ಆಯ್ಕೆ. ನಗರದ ಅಭಿವೃದ್ಧಿಗೆ ಸರ್ಕಾರದಿಂದ ಅಗತ್ಯ ಅನುದಾನ ತರಲು ಪ್ರಯತ್ನ, ಎನ್ಎಸ್ ಬೋಸರಾಜು. ನಗರದ ಮೂಲಭೂತ ಸೌಕರ್ಯ ಒದಗಿಸಲು ಆದ್ಯತೆ, ನರಸಮ್ಮ ನರಸಿಂಹಲು ಮಾಡಗಿರಿ. ಎಲ್ಲರ ಸಹಕಾರದಿಂದ ನಗರದ ಸಮಸ್ಯೆಗಳ ನಿವಾರಣೆಗೆ ಪ್ರಯತ್ನ, ಸಾಜಿದ್ ಸಮೀರ್. ನಂದಿನಿ ಶಿಕ್ಷಣ ಸಂಸ್ಥೆಯಿಂದ ಸಂಸದರಿಗೆ ಅಭಿನಂದನಾ ಕಾರ್ಯಕ್ರಮ, ಗುಣಮಟ್ಟ ಶಿಕ್ಷಣ ಒದಗಿಸುವಲ್ಲಿ ನಂದಿನಿ ಶಿಕ್ಷಣ ಸಂಸ್ಥೆ ಮುಂಚೂಣಿಯಲ್ಲಿ, ಎನ್ಎಸ್ ಬೋಸರಾಜು.
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಅಕ್ರಮ, ಸಿಎಂ ವಿರುದ್ಧ ಕಾನೂನು ವಿಚಾರಣೆಗೆ ಅನುಮತಿ ರಾಜಕೀಯ ಪ್ರೇರಿತ, ಮಾರೆಪ್ಪ ಹರವಿ. ಬಾಲಕಾರ್ಮಿಕತೆ ತಡೆಯಲು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಶ್ರುತಿ ಸಾಂಸ್ಕೃತಿಕ ಸಂಸ್ಥೆ ಮನವಿ. ಪಿಎಂಜೆಎಸ್ವೈ ಲೆಕ್ಕಾಧಿಕಾರಿಗಳ ಮೇಲೆ ಸಂಘಟನೆ ಮುಖಂಡನಿಂದ ಹಲ್ಲೆ ಆರೋಪ. ದರ್ವೇಶ ಗ್ರೂಪ್ನಿಂದ ವಂಚನೆ, ಹೂಡಿಕೆದಾರರಿಗೆ ಹಣ ಮರಳಿಸಲು ಆಗ್ರಹಿಸಿ ಮನವಿ. ಮಮದಾಪುರ ಗ್ರಾಮಕ್ಕೆ ಹೊಸ ಟಿಸಿ ಅಳವಡಿಸಲು ಆಗ್ರಹಿಸಿ ಎಐಡಿಎಸ್ಒ ಪ್ರತಿಭಟನೆ. ಕೈಗಾರಿಕೆಗಳಿಗೆ ಹೋಗುವ ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.